ನಮಸ್ಕಾರ ಎಲ್ರಿಗೂ. ಏನಪ್ಪ ಅಭಿಷೇಕು ಚೆನ್ನಾಗಿ ಕೊತ ಕೊತ ಅಂತ ಕುದಿಯೋ ನೀರಲ್ಲಿ ಅನಿಲ್ ಶಾವಿಗೆ ಹಾಕ್ತಾಯಿದ್ದೀನಿ ಅಂದ್ಕೊಂಡ್ರೆ, ದಿನ ಆಫೀಸಿಂದ ಬಂದಿದ ತಕ್ಷಣ ಅನ್ನ ತಿಂದು ಬೇಜಾರಾಗಿತ್ತು ಕಣ್ರಿ. ಅದಕ್ಕೋಸ್ಕರ ಇವತ್ತು ಅನಿಲ್ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ತಯಾರಿ ಮಾಡ್ಕೋತಾ ಇದ್ದೆ. ಅನಿಲ್ ಶಾವಿಗೆನ ಚೆನ್ನಾಗಿ ಕೊತ ಕೊತ ಅಂತ ಕುದಿಯೋ ನೀರಲ್ಲಿ ಒಂಚೂರು ಎಣ್ಣೆ ಹಾಕಿ ಬೇಯಿಸಿಟ್ಕೊಂಬಿಡಿ. ಅದಾದ ನಂತರ ಒಂದು ಪರಾತ್ಗೋ ಅಥವಾ ದೊಡ್ಡ ಬಾಣಲಿಗೋ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಮೊದಲೇ ಹುರಿದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಜೊತೆಗೆ ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಾಯಿ, ಕ್ಯಾರೆಟು, ಕಾಯಿ ತುರಿ ಎಲ್ಲ, ನಿಂಬೆ ಹುಳಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೊಜ್ಜು ರೆಡಿ ಮಾಡಿಟ್ಕೊಳ್ಳಿ. ಅದಾದ ನಂತರ ಬೇಯಿಸಿಟ್ಕೊಂಡಿರೋವಂಥ ಶಾವಿಗೆನ ಹಾಕಿ ಚೆನ್ನಾಗಿ ಕಲಸಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಶಾವಿಗೆ ಉಪ್ಪಿಟ್ಟು ತಯಾರಾಗುತ್ತೆ. ಇದಕ್ಕೆ ಬೇಕಾದರೆ ನೀವು ಈರುಳ್ಳಿನೂ ಹಾಕೋಬೋದು, ಅದು ಆಪ್ಷನಲ್. ನಮ್ಮನೇಲಿ ನಾವು ಹಾಕಿಲ್ಲ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ದರೆ ಆಹಾ ಸೂಪರಾಗಿರುತ್ತೆ. ಒಂದು ತುತ್ತು ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಚಟ್ನಿ ತಿಂತಾಯಿದ್ರೆ ಆಹಾ ಸೂಪರ್. ಹಿಂಗೆ ನನ್ನ ರೀಲ್ಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.